ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಸೆಕೆಂಡ್ ಸೆಮಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 8 ವಿಡಿಯೋ ಆ ಚಾಪ್ಟರ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಇದು 9ನೇ ವಿಡಿಯೋ. ಆ್ಯಕ್ಚುಲಿ ಅದು ನಿಮಗೆ 9 ಅವರ್ಸ್ ಚಾಪ್ಟರು. ಸೊ ಹಾಗಾಗಿ 18 to 20 ಮಾರ್ಕ್ಸ್ ಆ ಚಾಪ್ಟರ್ ಬರುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಓರಿಯೆಂಟೇಷನ್ ಅಂತ. ಸೊ ನಿಮಗೆ 4 ಕಾಂಪೌಂಡ್ ಇದೆ ಸಿಲೆಬಸ್ಸಲ್ಲಿ: ಫಿನಾಲು, ಕ್ಲೋರೋಬೆನ್ಸೀನು, ನೈಟ್ರೋಬೆನ್ಸೀನು ಮತ್ತು ಟಾಲಿನು. ಈ 4ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕೇಳ್ತಾರೆ 4 ಮಾರ್ಕ್ಗೆ ಡೆಫಿನೆಟ್ ಕ್ವಶನ್. ಸೊ ಅದ್ರ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓರಿಯೆಂಟೇಷನ್ ಎಫೆಕ್ಟಲ್ಲಿ ಇವತ್ತು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ಎಪಿಸೋಡಲ್ಲಿ ನಾನು ಫಿನಾಲ್ ಮತ್ತು ಕ್ಲೋರೋಬೆನ್ಸಿನ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ವಾಟ್ಸ್ ದ ಓರಿಯೆಂಟೇಷನ್ ಆಫ್ ಫಿನಾಲ್ ಆ್ಯಂಡ್ ಕ್ಲೋರೋಬೆನ್ಸಿನ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಓರಿಯೆಂಟೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ದ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಆನ್ ದಿ ಬೆನ್ಸಿನ್ ರಿಂಗ್, ಇಟ್ ಗೋಯಿಂಗ್ ಟು ಡಿಸೈಡ್ ದಿ ಪೊಸಿಷನ್ ಆಫ್ ದಿ ಇನ್ಕಮಿಂಗ್ ಗ್ರೂಪ್ ಟು ವೆದರ್ ಇಟ್ ಗೋನ್ ಸಿಟ್ ಇನ್ ದಿ ಆರ್ಥೋ ಪೊಸಿಷನ್, para position or meta position. This effect we are going to call it as orientation effect or directive effect. The group already present on the benzene ring, it going to orient, it going to direct the incoming group to either to ortho position, para position or to meta position. This effect we are going to call it as orientation effect or directive effect. It going to direct the incoming group to go and sit either in the ortho para position or in the meta position. This effect we are going to call it as an orientation effect or direct effect. ಸೊ ಅದಕ್ಕೆ ಜನರಲ್ ರೂಲ್ ಇದೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಇಫ್ ಯುವರ್ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್, ಇಫ್ ದ ಗ್ರೂಪ್ ಪ್ರೆಸೆಂಟ್ ಆನ್ ದಿ ಬೆನ್ಸಿನ್ ರಿಂಗ್ ಈಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, those are called as ring activator and always they are ortho para director. Ring activators andreno, those are the groups which have a capacity to give the electron towards the benzene nucleus. Those groups we are going to call it as ring activator. If your group is an electron withdrawing, electron donating group, ring activating group, always it going to direct the incoming group to ortho and para position. Similarly, whenever your group is an electron withdrawing group, those groups have a tendency to remove the electron from the benzene nucleus. Those are the molecules which going to deactivate the benzene molecules. Always they end up with meta direction. But there are exceptions, as in the case of halogens. Halogens are weak deactivators, but they are going to occupy an ortho-para position. This is an exception. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಯು ನೋ ದಟ್ ವೆನೆವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ದ ಮೆಕ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಇನ್ 3 different steps. First step is the formation of the electrophile, electrolytic cleavage of the bond will takes place and you are going to generate the electrophile. That's the first step. Second step, that electrophile will come and attack the benzene molecules because that's a rate determining step and that's a slow step. So third step is the formation of the product. But I am interested only in the second step because that's a rate determining step. You know that electrophile is an electron deficient species that will always go and attack the electron rich species. Here benzene acts as an electron rich species, therefore it will attack the benzene molecules. So nimdu E idiyala, E may be any group, whether it's an electron withdrawing group or electron donating group. So whenever E plus is added to a monosubstituted product, there is a formation of carbocation. So that is the mechanism in the second step. So any group, if that group has a capacity to activate the group, if that group stabilizes that carbocation, always that group going to end up with ortho para product. Some groups are there, those groups they are going to deactivate the benzene molecules by increasing the positive magnitude of the positive charge on the carbocation. Those groups we are going to call it as deactivating group. So depending upon whether your group is an activating group or deactivating group, whether your group is an electron donating group or electron withdrawing group, whether your group is increasing the positive charge of the carbocation, whether it's decreasing the positive charge of the carbocation, based on that we are going to say that whether you are going to get a ortho product or whether you are going to get a para product. If it's an electron donating group, that stabilizes the carbocation by donating the electron towards the benzene nucleus, thereby delocalization of electrons will take place and that activates the benzene nucleus. Those molecules always ends up with ortho and para product. There are electron withdrawing group. Those groups they are going to destabilize the carbocation by intensifying
the positive charge on the carbocation, those groups we are going to call it as deactivating groups, and those groups they're going to deactivate the ring. Always they end up with a meta product. You keep this in mind, start studying the examples. In phenol, OH group is the group. It's an electron donating group. Stabilizes the intermediate carbocation by delocalizing the positive charge through the negative inductive effect and positive mesomeric effect. The electron donating groups activate the ring and direct the electrophile towards the ortho and para position. Phenol, when subjected to electrophilic substitution reaction, it always yields the ortho para product. ನಾನು ಮುಂಚೆನೇ ಹೇಳಿದಂಗೆ ಯಾವ ಗ್ರೂಪು ಪಾಸಿಟಿವ್ ಚಾರ್ಜ್ ಅಲ್ಲಿ ಕಾರ್ಬೋಕೇಟಿಯನ್ನ ಇನ್ಕ್ರೀಸ್ ಮಾಡುತ್ತಲ್ಲ ಅಂಥದನ್ನು ನಾವೇನಂತ ಕರಿತೀವಿ, ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಯಾವುದು ಪಾಸಿಟಿವ್ ಚಾರ್ಜ್ ಅಂದರೆ ಕಾರ್ಬೋಕೇಟಿಯನ್ನ ಡಿಕ್ರೀಸ್ ಮಾಡುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಾವು ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ OH group is an activating group because it has a capacity to give the electron towards the benzene nucleus through positive mesomeric effect. Even though OH group is an electron withdrawing group, even though it going to exhibit the minus I effect, but because of the mesomeric effect, the lone pair of electron on the benzene, lone pair of electron on the oxygen gives towards the benzene molecule. Thereby, there will be a formation of positive double bond character. So that makes your molecule to attack in ortho and para position. So ಇಲ್ಲಿ ಏನಾಗ್ತಾ ಇದೆ, ಒಂದು ಮಿಸೋಮೆರಿಕ್ ಎಫೆಕ್ಟ್ ಇದೆ, ಇನ್ನೊಂದು ಇಂಡಕ್ಟಿವ್ ಎಫೆಕ್ಟ್ ಇದೆ. ಅವೆರಡಕ್ಕೂ ಎಫೆಕ್ಟ್ನ ಕಂಪೇರ್ ಮಾಡಿದ್ರೆ ಮಿಸೋಮೆರಿಕ್ ಎಫೆಕ್ಟ್ದು ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಇರುತ್ತೆ ಕಂಪೇರ್ ಟು ದಟ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಸೊ ಹಾಗಾಗಿ ನಾನು ಏನು ಮಾಡಬೇಕು ಅಂದರೆ ಅವೆರಡರದ್ದು ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಯಾವುದ್ರದ್ದು ತೊಗೋಬೇಕಾಗತ್ತೆ, ನಾನು ಮೇಜರ್ ಆಗಿ ಮಿಸೋಮೆರಿಕ್ ಎಫೆಕ್ಟ್ನ ತೊಗೋಬೇಕು. ಇಂಡಕ್ಟಿವ್ ಎಫೆಕ್ಟಲ್ಲಿ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದ್ರು. ಯಾವುದು ಮ್ಯಾಕ್ಸಿಮಮ್ ಇದೆ ಇಲ್ಲಿ ನನಗೆ, ಮಿಸೋಮೆರಿಕ್ ಎಫೆಕ್ಟ್ ಇದೆ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಇದೆ. ಅದು ಯಾವ ಎಫೆಕ್ಟ್ ಇದೆ, ಮೈನಸ್ ಇದೆ, ಸರಿ, ಅದು ಪಾಸಿಟಿವ್ ಇದೆ. therefore that activates the benzene molecule. therefore always it going to end up with ortho para product. ಅಥವಾ ಇನ್ನೊಂದು ಥರ ತೊಗೊಳ್ತೀನಿ, ನಾನು ಮುಂಚೆನೇ ಹೇಳ್ದಂಗೆ ಮೆಕ್ಯಾನಿಸಮ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಮೆಕ್ಯಾನಿಸಮ್ನ ತೊಗೊಳ್ಳೋಣ. ಬಿಕಾಸ್ ದಟ್ಸ್ ಅ ರೇಟ್ ಲಿಮಿಟಿಂಗ್ ಸ್ಟೆಪ್. ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡು, ಅಟ್ಯಾಕ್ ಮಾಡ್ತಾ ಇದ್ದಾಗ ನನಗೆ ಏನಾಗ್ತಾ ಇದೆ, ಫಸ್ಟ್ಗೆ ಆರ್ಥೋದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದೀನಿ, ಮೆಟಾಗ್ ಅಟ್ಯಾಕ್ ಮಾಡ್ತಾ ಇದ್ದೀನಿ, ಪ್ಯಾರಾಗ್ ಅಟ್ಯಾಕ್ ಮಾಡ್ತಾ ಇದ್ದೀನಿ. ಆರ್ಥೋ ಮತ್ತು ಪ್ಯಾರಾಗ್ ಅಟ್ಯಾಕ್ ಮಾಡಿದಾಗ ನಂಬರ್ ಆಫ್ ಸ್ಟ್ರಕ್ಚರ್ಸ್ ಎಷ್ಟು ಬರ್ತಾ ಇದೆ, 4 ಬರ್ತಾ ಇದೆ. ಮೆಟಾಗ್ ಅಟ್ಯಾಕ್ ಮಾಡಿದಾಗ ಎಷ್ಟು ಸ್ಟ್ರಕ್ಚರ್ಸ್ ಬರ್ತಾ ಇದೆ, 3 ಸ್ಟ್ರಕ್ಚರ್ಸ್ ಬರ್ತಾ ಇದೆ. ಆಸ್ ಯು ಆಲ್ರೆಡಿ ನೋ ದಟ್ ಆಸ್ ದ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಸ್ಟೆಬಿಲಿಟಿ ಇನ್ಕ್ರೀಸಸ್. ಸೊ ಈಗ ಆರ್ಥೋ ಪ್ಯಾರಾಗೆ ಸ್ಟೆಬಿಲಿಟಿ ಜಾಸ್ತಿ ಇದೆ ಕಂಪೇರ್ ಟು ದಟ್ ಆಫ್ ಮೆಟಾ, ಬಿಕಾಸ್ ಮೆಟಾದಲ್ಲಿ ಇರುವಂಥದ್ದು 3 ಸ್ಟ್ರಕ್ಚರು. ಅದ್ರದ್ದು ಕಾಂಟ್ರಿಬ್ಯೂಷನ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಇಸ್ ಓನ್ಲಿ ಫ್ರಮ್ ದಿ ನಂಬರ್ 3. ಆದರೆ ಇದಕ್ಕೆ ತೊಗೊಂಡ್ರೆ ಆರ್ಥೋ ಮತ್ತು ಪ್ಯಾರಾ ತೊಗೊಂಡ್ರೆ ಸ್ಟೆಬಿಲಿಟಿ ಏನಾಗ್ತಾ ಇದೆ, 4 ಕೊಡ್ತಾ ಇದೆ. ಸೊ ಹಾಗಾಗಿ ಆಟೋಮೆಟಿಕಲಿ ಆರ್ಥೋ ಪ್ಯಾರಾ ವಿಲ್ ಬಿ ಮೋರ್ ಡಾಮಿನೇಟಿಂಗ್, ಮೋರ್ ಸ್ಟೇಬಲ್ ಅಂತ ನಾವು ಹೇಳ್ಬೋದು. ಮೋರ್ ಓವರ್ ಎಗೇನ್ ಸ್ಟ್ರಕ್ಚರ್ 1 and 2 ಅಂತ ಹೇಳಿದ್ದೀನಿ ನಾನು. ಆ ಸ್ಟ್ರಕ್ಚರ್ 1 and 2ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಸ್ಟ್ರಕ್ಚರ್ 1 ಎಲ್ಲಿದೆ ಅಂತಂದರೆ ಆರ್ಥೋ ಅಟ್ಯಾಕ್ ಮಾಡ್ತಾ ಇರೋದು 3rd ಸ್ಟ್ರಕ್ಚರು. ಸ್ಟ್ರಕ್ಚರ್ 2 ಯಾವುದು ಅಂತಂದರೆ 4th ಸ್ಟ್ರಕ್ಚರ್. ಅಟ್ಯಾಕ್ ಅಟ್ ಪ್ಯಾರಾ ಪೊಸಿಷನಲ್ಲಿ ಸ್ಟ್ರಕ್ಚರ್ 2 ಮತ್ತು ಸ್ಟ್ರಕ್ಚರ್ 4ನ ಕನ್ಸಿಡರ್ ನೋಡ್ಕೊಳ್ಳಿ. ಅಲ್ಲಿ ಪಾಸಿಟಿವ್ ಚಾರ್ಜ್ ಎಲ್ಲಿದೆ, ಕಾರ್ಬೋಕೇಟಿಯನ್ ಮೇಲೆ ಇರುವಂಥ ಪಾಸಿಟಿವ್ ಚಾರ್ಜ್ಗೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ, OH ಗ್ರೂಪ್ ಅಟ್ಯಾಚ್ ಆಗಿದೆ. OH ಗ್ರೂಪ್ ಏನು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇದು ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದೆ. ಹಾಗಾಗಿ ಏನಾಯಿತು, ಪಾಸಿಟಿವ್ ಚಾರ್ಜ್ ಆನ್ ದಿ ಕಾರ್ಬೋಕೇಟಿಯನ್ ಈಸ್ ಮಿನಿಮೈಸ್ಡ್, ಡಿಲೋಕಲೈಸೇಷನ್ ಆಗುತ್ತೆ. therefore that stabilizes that contribution of that particular structure is maximum compared to other structure. Again even structure 2 ತಗೊಳ್ಳೋಣ. ಅಲ್ಲೇನಾಗ್ತಿದೆ ಅಂದರೆ each atom going to have octet. ಪ್ರತಿಯೊಂದು ಆಟಮ್ಗೂ ಆಕ್ಟೇಟ್ ಇದೆ, ದಟ್ ಈಸ್ ಮಚ್ ಮೋರ್ ಸ್ಟೇಬಲ್. ದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬನ್ ಇನ್ ಕೇಸ್ ಆಫ್ 1 ಆ್ಯಂಡ್ ಈಚ್ ಆಟಮ್ ಆಸ್ ಆಕ್ಟೇಟ್ ಇನ್ ದಿ ಕೇಸ್ ಆಫ್ 2. ಸೊ ಹಾಗಾಗಿ 1 and 2 ಸ್ಟ್ರಕ್ಚರ್ಸ್ ಏನು ಬರ್ತಿದ್ದೀನಲ್ಲ ಅದರದ್ದು ಕಾಂಟ್ರಿಬ್ಯೂಷನು ಮ್ಯಾಕ್ಸಿಮಮ್ ಆಗುತ್ತೆ. ಹಂಗಾಗಿ ಏನಾಗ್ತಾ ಇದೆ ಅಂತಂದರೆ ಆರ್ಥೋ ಪ್ಯಾರಾ ಪೊಸಿಷನ್ಗೆ ಇದು ಹೋಗಿ ಅಟ್ಯಾಕ್ ಆಗುತ್ತೆ ಇಫ್ ಯುವರ್ ಕಾಂಪ್ಸ್ OH ಗ್ರೂಪ್. Therefore, phenol when subjected to electrophilic substitution always it going to yields ortho para product. ಸೊ ಇಲ್ಲಿ ನಾನು ನೈಟ್ರೇಷನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಿಮ್ಮ ಸಿಲೆಬಸ್ಗೆ ನೈಟ್ರೇಷನ್ ಇದೆ, ಹಾಗಾಗಿ ನಾನು ನೈಟ್ರೇಷನ್ ಅಂತ ತೊಗೊಳ್ತಾ ಇದ್ದೀನಿ. ನೈಟ್ರೇಷನ್ ಮಾಡಿದಾಗ ನನಗೆ ಆರ್ಥೋ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ ಆನ್ phenol. Any electrophilic substitution reaction for that matter, whenever you do the electrophilic substitution reaction on phenol, it may be nitration, sulfonation, Friedel-Crafts reaction, acylation ಆಗಿರ್ಬೋದು, alkylation ಆಗಿರ್ಬೋದು, chlorination ಆಗಿರ್ಬೋದು, bromination ಆಗಿರ್ಬೋದು, always the phenol going to yield with the ಆರ್ಥೋ ಪ್ಯಾರಾ ಪ್ರಾಡಕ್ಟ್ಸ್. ಆ ಥರ ಈಗ ಕ್ಲೋರೋಬೆನ್ಸಿನ್ ತಗೊಳ್ಳೋಣ. ನಾನು ಮುಂಚೆನೇ ಹೇಳಿದ್ದೀನಿ, ದ ಗ್ರೂಪ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್, ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಮಿನಿಮೈಸ್ ದಿ ಪಾಸಿಟಿವ್ ಚಾರ್ಜ್ ಆಫ್ ದಿ ಕಾರ್ಬನ್, ದೋಸ್ ಸ್ಪೀಸೀಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಕ್ಟಿವೇಟಿಂಗ್ ಗ್ರೂಪ್. ದೋಸ್ ಆಲ್ವೇಸ್ ಎಂಡ್ಸ್ ವಿತ್ ಆರ್ಥೋ ಪ್ಯಾರಾ ಪ್ರಾಡಕ್ಟ್.
ವಿಚ್ ಡಿಆಕ್ಟಿವೇಟ್ಸ್ ಮಾಡ್ತಲ್ಲ ಅಂಥದಕ್ಕೆ ಇಂಟೆನ್ಸಿಫೈ ಮಾಡ್ತೇವೆ ಪಾಸಿಟಿವ್ ಚಾರ್ಜ್ನ, ಹಾಗಾಗಿ ಮೆಟಾ ಓರಿಯೆಂಟಿಂಗ್ ಆಗುತ್ತೆ ಅಂತ. ಬಟ್ ದೇರ್ ಇಸ್ ಅನ್ ಎಕ್ಸೆಪ್ಷನ್ ಇನ್ ದಿ ಕೇಸ್ ಆಫ್ ಹ್ಯಾಲೋಜನ್ಸ್. ಹ್ಯಾಲೋಜನ್ ಏನಾದರೂ ಇತ್ತು ಅಂದರೆ ಅದು ಎಕ್ಸೆಪ್ಷನ್ ಆಗುತ್ತೆ. ಇನ್ ಕ್ಲೋರೋಬೆನ್ಸೀನ್, ಕ್ಲೋರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, destabilizes the intermediate carbocation by intensifying the positive charge through negative inductive effect and negative mesomeric effect. ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ವಿ, ಯಾವುದು ಫಿನಾಲ್ನ ತೊಗೊಂಡ್ವಿ. ಫಿನಾಲಲ್ಲಿ ಏನಾಗ್ತಾ ಇದೆ, ಇವೊಂದು ಇಟ್ಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಮ್ ಎಫೆಕ್ಟ್ ಏನಿತ್ತು ಪಾಸಿಟಿವ್ ಇತ್ತು, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದೆ. ಹಾಗಾಗಿ ದಟ್ ಡಾಮಿನೇಟ್ಸ್ ಓವರ್ ದಿ ಇಂಡಕ್ಟಿವ್ ಎಫೆಕ್ಟ್, ಹಾಗಾಗಿ ಅದು ಆರ್ಥೋಪ್ಯಾರಾ ಪ್ರಾಡಕ್ಟ್ ಬರ್ತಾ ಇದೆ. ಆದರೆ ಈ ಕೇಸಲ್ಲಿ ಏನಾಗ್ತಾ ಇದೆ, ಇಂಡಕ್ಟಿವ್ ಎಫೆಕ್ಟೂ ನೆಗೆಟಿವ್ ಇದೆ, ಮಿಸೋಮೆರಿಕ್ ಎಫೆಕ್ಟೂ ನೆಗೆಟಿವ್ ಇದೆ. ಈವನ್ ದೆನ್ ದೇ ಕಂಟೈನ್ ಬೋತ್ ಆಫ್ ದೆಮ್, ಈವನ್ ದೋ ಇಟ್ಸ್ ಅ ಡಿಆಕ್ಟಿವೇಟಿಂಗ್ ಗ್ರೂಪ್, ಇಟ್ ಡು ನಾಟ್ ಆಲ್ವೇಸ್ ಹ್ಯಾವ್ ಎ ಸ್ಟೇಟ್ಮೆಂಟ್ ದಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದರೂ ಇತ್ತು ಅಂದರೆ ಡಿಆಕ್ಟಿವೇಟ್ ಮಾಡುತ್ತೆ, ಆಲ್ವೇಸ್ ಇಟ್ ಗೋಯಿಂಗ್ ಟು ಗಿವ್ ಮೆಟಾ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆದರೆ ಕ್ಲೋರೋಬೆನ್ಸಿನ ನೀವು when it's subjected to electrophilic substitution reaction, it going to give orthopara product. There is exception for this. ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತಂದರೆ, ಅಗೇನ್ ಜನರಲೈಸ್ ಮಾಡೋಕ್ಕಾಗಲ್ಲ, ಇದನ್ನ ಹಂಗೆ ಹೇಳಬೇಕು. ಅಗೇನ್ ಅಟ್ಯಾಕ್ ಅಟ್ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಮೆಟಾ ಪೊಸಿಷನ್ ಮಾಡ್ತಾ ಇದ್ದೀವಿ. ಸೊ ನಂಬರ್ ಆಫ್ ಸ್ಟ್ರಕ್ಚರ್ಸ್ ಮೇಲೂ ನಾನು ಹೇಳ್ಬೋದು. ಅಗೇನ್ ಮೆಟಾಗ್ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ, ನಂಬರ್ ಆಫ್ ಸ್ಟ್ರಕ್ಚರ್ಸು ಕಡಿಮೆ ಇರುತ್ತೆ ದ್ಯಾನ್ ದಟ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾಗೆ ಮ್ಯಾಕ್ಸಿಮಮ್ ಇದೆ. ಅಗೇನ್ ಸ್ಟ್ರಕ್ಚರ್ 1 and 2 ಅಂತ ಏನು ಬರೆದಿದ್ದೀನಿ ಅದೇನು ಮಾಡುತ್ತೆ ಅಂದರೆ, CL ಗ್ರೂಪ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಕ್ಲೋರಿನ್ ಮೇಲೆ, ಅದು ಕೊಡ್ತಾ ಇದೆ. ಎಕ್ಸ್ಟ್ರಾ ಸ್ಟೆಬಿಲಿಟಿ ಫಾರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಕಾರ್ಬನ್ ಡಿಫಿಷಿಯಂಟ್ ಇನ್ ಕೇಸ್ ಆಫ್ 1 and in case of 2 ಏನಾಗ್ತಿದೆ, octet, each atom going to have an octet arrangement. Because of that, even though it's an electron withdrawing group, even though it's going to exhibit -I effect and -M effect, and their contribution is exactly same, there is no difference. So hanಗಾಗಿ ಏನಾಗ್ತಾ ಇದೆ ಅಂದರೆ, even though it's a deactivating group, but it's a orthopara orienting group. So therefore chlorobenzene when subjected to electrophilic substitution reaction, always it's going to yield orthopara product but not the meta product. ಅರ್ಥ ಆಗ್ತಿದೆಯಾ? ಈಗ ಎಲ್ಲದರಲ್ಲೂ ಏನಾಗ್ತಿದೆ, ಆಕ್ಟಿವೇಟಿಂಗ್ ಗ್ರೂಪು, ಡಿಆಕ್ಟಿವೇಟಿಂಗ್ ಗ್ರೂಪ್. ಯಾವುದು ಗ್ರೂಪು ಪಾಸಿಟಿವ್ ಚಾರ್ಜ್ ಅಂದರೆ ಕಾರ್ಬೋಕೇಟಿಯನ್ನ ಮಿನಿಮೈಸ್ ಮಾಡುತ್ತಲ್ಲ ಅಂಥ ಗ್ರೂಪ್ಸ್ಗೆ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಆಕ್ಟಿವೇಟಿಂಗ್ ಗ್ರೂಪ್ ಇತ್ತು ಅಂತಂದರೆ ಆಲ್ವೇಸ್ ಆರ್ಥೋಪ್ಯಾರಾ ಪ್ರಾಡಕ್ಟ್ ಬರುತ್ತೆ. ಡಿಆಕ್ಟಿವೇಟಿಂಗ್ ಗ್ರೂಪ್ ಇದ್ರೆ ಏನಾಗಬೇಕು, ಅದು ಮೆಟಾ ಪ್ರಾಡಕ್ಟ್ ಬರಬೇಕು. ಆದರೆ ಕ್ಲೋರೋ ಗ್ರೂಪ್ ಏನಾಗ್ತಿದೆ, ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಆದ್ರೂ ಇಟ್ ಗೋಯಿಂಗ್ ಟು ಗಿವ್ ಆರ್ಥೋಪ್ಯಾರಾ ಪ್ರಾಡಕ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.